ಇಲ್ಲಿ ಟೆಕ್ನಿಕಲಿ ನಾವೇನು ಮಾಡಬೇಕು ಅದನ್ನ ನಾವು ಕಾರ್ಯರೂಪಕ್ಕೆ ತರಬೇಕಿಲ್ಲಿ, ರಾಜಕೀಯ ಅಲ್ಲ. ಮೊದಲನೇ ಹಂತದಲ್ಲಿ ಎಷ್ಟು ನಾವು ಕನ್ವಿನ್ಸ್ ಮಾಡಬೇಕಾಗ್ತದೆ. ನೀರನ್ನು ಶೇಖರಣೆ ಮಾಡ್ತೀವಿ, ಅದನ್ನ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಉಪಯೋಗ ಮಾಡ್ಕೊಳ್ಳೋದು, ಹೆಚ್ಚುವರಿ ನೀರು ಇದ್ದಿದ್ದನ್ನ ತಮಿಳುನಾಡಿಗೆ ಬಿಡ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಗಳಲ್ಲಿ ಉಪಯೋಗ ಏನಿದೆ ಅದನ್ನ ಮನವರಿಕೆ ಮಾಡಿಕೊಡಬೇಕು. ಅದ್ರ ಜೊತೆಗೆ ನಮಗೆ 23 TMCದು ನಾವೇನಾದ್ರೂ ನೀರು ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿ, ಇಲ್ಲ 27 TMC ನೀರನ್ನ ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಿ, ನಾವು ಮುಂದೆ ಅರ್ಜಿ ಹಾಕೊಂಡಾಗ ನಮ್ಮ ಪರಿಸರ ಇಲಾಖೆ ಅವರೇನು ತೀರ್ಮಾನ ಕೊಡ್ತಾರೆ ಇನ್ನೂ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಅಲ್ಲಿ ಆನೆಗಳು, ಹಲವಾರು ಪ್ರಾಣಿಗಳು ಇವತ್ತು ಬದುಕ್ತಾ ಇದ್ದಾವೆ. ಅದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನ ರಾಜಕೀಯ ಬಿಟ್ಟು ಈ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬರಗಾಲ, ಯಾವುದೋ ಒಂದು ದಿವಸ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಪತ್ರಿಕೆ ಹಾಕಿಸ್ಕೊಂಡ್ರೆ ಆಗಲ್ಲ. ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಯಾವುದೋ ಒಂದು ಹೊಲದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಏನಪ್ಪ ಇಷ್ಟೊಂದು ಮುತುವರ್ಜಿ ವಹಿಸಿ ರೈತರ ಪರವಾಗಿ ಏನು ಹೋಗ್ಬಿಟ್ಟವ್ರೆ ಅಂತ ಹೇಳಿದ್ರೆ ಆಗಲ್ಲ. ಇಲ್ಲಿ ಆತ್ಮಹತ್ಯೆ ನಡೀತಾ ಇದೆ ಪ್ರತಿದಿನ. ಇವತ್ತು ಯಾವುದೋ ಪತ್ರಿಕೆ ತೆಗೆದ್ರೆ ಗಂಡ ಹೆಂಡತಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇವತ್ತು ನೋಡಿದೆ. ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರ ಒಂದು 2 ವರ್ಷ ಡೆಫರ್ ಮಾಡಿ ನಿಮ್ಮ ಎಂಥದ್ದು ಗ್ಯಾರಂಟಿ ಇವತ್ತಿನ ಪತ್ರಿಕೆಯಲ್ಲಿ ನೋಡಿದ್ದೀನಿ. 50% ಇನ್ನೂ ನಿಮ್ಮ ಗೃಹಲಕ್ಷ್ಮಿದೋ ಗೃಹ ಜ್ಯೋತಿದೋ ಅಸೆಸ್ ಮಾಡಕ್ಕಾಗಿಲ್ಲ. ಯಾಕೆ ಈ ಡ್ರಾಮಾಗಳು ನಿಮಗೆ? ಮಂತ್ರಿಮಂಡಲ ವಿಸ್ತರಣೆ ಮಾಡೋದಕ್ಕೆ 4 ದಿನ ಡೆಲ್ಲಿಲಿ ಹೋಗಿ ಕೂರ್ತೀರಿ, ಅಲ್ಲೆಲ್ಲ ನಿಮ್ಮ ಹೈಕಮಾಂಡ್ನ ಬಾಗಿಲನ್ನ ಕಾಯ್ಕೊಂಡು 30-40 ಜನ MLAಗಳು ಹೋಗಿ ಅಲ್ಲಿ ಕೂತ್ಕೋತಾರೆ. ಏನ್ ನೀವು ಬರಗಾಲಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಸರಿ ಮಾಡಲಿಕ್ಕೆ, ರೈತರಿಗೊಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ನಿಮ್ದು ಇಲ್ಲಿವರೆಗೆ ಏನ್ ಘೋಷಣೆ ಮಾಡಿದಿರಿ? ಇದೆಲ್ಲ 320-330 ಕೋಟಿ ಡಿಸಿಗಳ ಅಕೌಂಟ್ ಅಲ್ಲಿ ಇಟ್ಟಿದೀವಿ ಅಂತ ಹೇಳಿದ್ ಬಿಟ್ರೆ ಯಾವ ಲೆಕ್ಕಕ್ಕೆ ಬರುತ್ತದು? ಹಲವಾರು ಕಡೆ ಹಸುಗಳು ಸತ್ತಿರೋದಕ್ಕೆ, ಕುರಿಗಳು ಸತ್ತಿರೋದಕ್ಕೆ ಬಜೆಟ್ ಅಲ್ಲಿ ಅಲರ್ಟ್ ಆಗಿರ್ತಕ್ಕಂಥ 45 ಕೋಟಿ 65 ಕೋಟಿ ಹಣ ಬಿಡುಗಡೆ ಮಾಡಿಲ್ಲ. ಇನ್ನು ಆ ಹಸುಗಳು ಸತ್ತಿರೋದು, ಕುರಿ ಸತ್ತಿರೋದಕ್ಕೆ ಮಾಧ್ಯಮದಲ್ಲಿ ಬರೀತಾ ಇದ್ದೀರಿ. ಎಷ್ಟು ದಿವಸ ಈ ಆಟ ಆಡ್ತೀರಿ? ನಿಮ್ಗೆ ಹಣದ ಕೊರತೆ ಇದ್ರೆ ನಿಮ್ಮ ವಾಗ್ದಾನ ಕೊಟ್ಟಿದ್ದನ್ನ ವಚನಭ್ರಷ್ಟರಾದ್ರಿ ಅಂತ ಹೇಳಿ ಯಾರಿಗೇನು ಬಡ್ಕೊಳ್ಳಲ್ಲ. ಆ ದುಡ್ಡನ್ನ ಸರಿಯಾದ ರೀತಿ ರಾಜ್ಯದ ಜನತೆ ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥ ದುಡ್ಡನ್ನ ಯಾವ ರೀತಿ ಬಳಕೆ ಮಾಡಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಾಗಿದೆ. ಇದರ ಬಗ್ಗೆ ಗಮನ ಹರಿಸಬೇಕು ನೀವು. ಅಲ್ಲಿ ಹೋಗಿ 4 ದಿನ ಡೆಲ್ಲಿಲಿ ಕೂತ್ರಾಗತ್ತ? ಏನ್ 4 ದಿನ ನಿಮ್ ವಿಸ್ತರಣೆ ಮಾಡಿದ ತಕ್ಷಣ ಏನು ಬಹಳ ಸಮಗ್ರವಾಗಿ ನಿಮ್ಮ ಮಂತ್ರಿಗಳು ಕೆಲಸ ಮಾಡ್ತಾರೆ ಅಂತ ನಾನೇ ನಂಬಿಕೆ ಇಟ್ಟಿಲ್ಲ. ಗೊತ್ತಿದೆ 3 ವರ್ಷ ಯಾವ ರೀತಿ ಅಧಿಕಾರ ನಡೆಸಿದ್ದೀರಿ ನೀವು. ನಿಮ್ಮ ಹೈಕಮಾಂಡ್ನವರು ಸೆಲೆಕ್ಷನ್ ಮಾಡಿ ಕಳಿಸ್ಕೊಳ್ಳಿ. ಮೊದಲು ಇಲ್ಲಿ ಫೀಲ್ಡ್ ವರ್ಕ್ ಮಾಡಿ, ಎಲ್ಲೆಲ್ಲಿ ಏನೇನಾಗಿದೆ ಪರಿಸ್ಥಿತಿ, ರೈತರಿಗೆ ಏನ್ ಪರಿಹಾರ ಕೊಡಬೇಕು ತಕ್ಷಣಕ್ಕೆ. ಯಾಕೆಂದ್ರೆ ಸಾಲ ಮಾಡಿ, ಬಿತ್ತನೆ ಬೀಜ ಖರೀದಿ ಮಾಡಿ, ಗೊಬ್ಬರ ಖರೀದಿ ಮಾಡಿ ಬಿತ್ತನೆ ಮಾಡಿಬಿಟ್ರು ರೈತರು. ಇವತ್ತ ಬಿತ್ತನೆ ಮಾಡಿದವರೆಲ್ಲ ಬೀದಿಗೆ ಬಂದವ್ರೆ. ಬ್ಯಾಂಕ್ನವರು ಅವ್ರ ಮನೆಗಳಿಗೆ ನೋಟಿಸ್ ಕೊಟ್ಟು, ಗದಗ ಜಿಲ್ಲೆನಲ್ಲಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು, ಗುಳೆ ಹೋಗ್ತಾ ಇದ್ದಾರೆ ಜನ. ನೀವೇ ಮಾಧ್ಯಮ ಸ್ನೇಹಿತರು ಪ್ರತಿದಿನ ತೋರಿಸ್ತಾ ಇದ್ದೀರಿ. ಪಾಪ ನೀವು ತೋರಿಸ್ತಕ್ಕಂಥ ವಿಷಯನಾದ್ರೂ ಟಿವಿಯಲ್ಲಿ ಗಮನಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅಧಿಕಾರಿಗಳು ನಿಮ್ಮ ಮಂತ್ರಿಗಳು ಇರ್ತಕ್ಕಂಥವ್ರು. ಎಷ್ಟು ಕಡೆ ಇವತ್ತು
ಗುಳೆ ಹೋಗ್ತಾ ಇದ್ದಾರೆ. ಒಂದ್ ಕಡೆ ಗೋವಾಗೆ, ಒಂದ್ ಕಡೆ ಬಾಂಬೆಗೆ, ಒಂದೊಂದ್ ಕಡೆ ಚಿಕ್ಕಮಗಳೂರಿಗೆ ಮನೆಗಳು ಬೀಗ ಹಾಕೊಂಡು ಹೋಗ್ತಾ ಇದ್ದಾರೆ. ಆ ಮಕ್ಕಳ ಶಿಕ್ಷಣ ಏನಾಗಬೇಕು? ಏನಾದರೂ ಕಿಂಚಿತ್ ನಿಮಗೆ ರೈತರ ಬದುಕಿನ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಅದರಿಂದ ಇವತ್ತು ಒಂದು ಕಡೆ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಏನ್ ನಿಮ್ಮ ಅಧಿಕಾರಿಗಳು, ನಿಮ್ಮ ವಕೀಲರು ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿದೆ. ಅವರಿಗೆ ತಿಳುವಳಿಕೆ ಮೂಡಿಸಬೇಕು. ಹೋಗಿ ಎಲ್ಲ ಎರಡು ರಾಜ್ಯಗಳಲ್ಲಿ ಏನೇನು ಪರಿಸ್ಥಿತಿ ಇದೆ. ತಮಿಳುನಾಡಿನವ್ರು ಕೇಳ್ತಾ ಇರೋದು ಕೃಷಿ ಚಟುವಟಿಕೆಗೋ ಕುಡಿಯೋ ನೀರಿಗೆ ಕೇಳ್ತಾ ಇದ್ದಾರೆ, ಶಾರ್ಟೇಜ್ ಇದೆ ಅಂತ ಹೇಳಿ. ಅಲ್ಲೂ 2 ಡ್ಯಾಮ್ ಇದಾವೆ, ಮೇಕೆದಾಟು, ಭವಾನಿ ಡ್ಯಾಮ್, ಮೆಟ್ಟೂರು ಡ್ಯಾಮ್. ಇವತ್ತು ಅವರಿಗೆ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರಿಗೆ ಅರ್ಥ ಆಗೋದಿಲ್ವ ಇದು? ಅದನ್ನ ನೀವು ಅರ್ಥ ಆಗದೇ ಇದ್ರೆ ಅವರಿಗೆ, ಅಲ್ಲಿ ಕೂತವರಿಗೆ ಹೇಳಿ, ಅವರಿಗೆ ಅವ್ರ ಮುಖಕ್ಕೆ ಬನ್ನಿ ಹೋಗೋಣ, ಅದೇನಿದೆ ಸ್ಥಳ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಹೇಳ್ತಕ್ಕಂಥ, ಗಮನ ಕೊಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.